ಅಪ್ಪನ ಪುಣ್ಯಸ್ಮರಣೆ ಅಂಗವಾಗಿ ಎಸ್ಟಿ ಚೇರಂ ಆಸ್ಪತ್ರೆಯ ಆಡಳಿತಾಧಿಕಾರಿ ಹಾಗೂ ಜೂನಿಯರ್ ಜೇಸುದಾಸ್ ಎಂದೇ ಖ್ಯಾತಿಯಾಗಿರುವ ಡಾಕ್ಟರ್ ಮಾದೇಶ್ ಮಂಜುನಾಥ್ ಸ್ವಗ್ರಾಮ ಮದ್ದೂರು ತಾಲೂಕಿನ ಕಾಡುಪತ್ತನಹಳ್ಳಿಯಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜಿಸಿದ್ದರು. ಗ್ರಾಮದಲ್ಲಿ ತಂದೆ ಮಂಜುನಾಥ್ ಅವರ ಪ್ರತಿಮೆ ನಿರ್ಮಿಸಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ವಿಧಾನ ಪರಿಷತ್ ಮಾಜಿ ಸದಸ್ಯ ಬಿಎಸ್ ವೀರಯ್ಯ ಅನಾವರಣಗೊಳಿಸಿದರು. ಪುಣ್ಯಸ್ಮರಣೆ ಅಂಗವಾಗಿ ಆರೋಗ್ಯ ತಪಾಸಣಾ ಶಿಬಿರ, ಸಾಧಕರಿಗೆ ಸನ್ಮಾನ ನಡೆಯಿತು. ಹಲವು ಜನತೆ ಶಿಬಿರದ ಸೌಲಭ್ಯ ಪಡೆದುಕೊಂಡರು. ಬಹಳ ವಿಶಿಷ್ಟವಾದ ಕಾರ್ಯಕ್ರಮವನ್ನು ಡಾಕ್ಟರ್ ಮಾದೇಶ್ ಮತ್ತು ಅವರ ಸಹೋದರರು ಸೇರಿ ಮಾಡ್ತಾ ಇದ್ದಾರೆ. ನಾವೆಲ್ಲ ನೋಡಿದ್ದೀವಿ. ಅನೇಕರು ಏನು ತಮ್ಮ ವಿದ್ಯಾಭ್ಯಾಸ ಎಲ್ಲ ಮಾಡ್ತಾರೆ, ಮಾಡಿದ ನಂತರ ಏನೋ ಒಂದು ಪ್ರೊಫೆಷನ್ಗೆ ಹೋಗ್ತಾರೆ, ಅಂದರೆ ಯಾವುದೋ ಒಂದು ಜಾಬ್ ತೊಗೋಬೋದು ಅಥವಾ ಯಾವುದೋ ಒಂದು ಉದ್ಯೋಗ ಮಾಡಿಕೊಂಡು ಇರ್ತಾರೆ. ಅದಾದಮೇಲೆ ಅವರು ಅದೇ ಒಂದು ಇದರಲ್ಲಿ ಕಳೆದೋಗಿಬಿಡ್ತಾರೆ, ಮತ್ತೆ ಆ ಗ್ರಾಮ ಕಡೆ ವಾಪಸ್ ಬರಲ್ಲ. ಎಲ್ಲಿ ತಮ್ಮ ಬಾಲ್ಯವನ್ನು ಕಳೆದಿದ್ರು ಅಥವಾ ಎಲ್ಲಿ ತಮ್ಮ ಜೀವನದ ಒಂದು ಪ್ರಾರಂಭವನ್ನು ಮಾಡಿದ್ರು ಅಂಥ ಜನರ ಮಧ್ಯೆ ಇದ್ದು ಅಂಥವ್ರನ್ನ ಮರೆತು ಹೋಗುವಂಥ ಒಂದು ಕಾಲದಲ್ಲಿ ಆ ಮಹದೇಶ್ ಅವರು ಒಂದು ಸಮಾಜಮುಖಿಯಾದ ಒಂದು ಕೆಲಸವನ್ನು ಮಾಡಲಿಕ್ಕೆ ಪಣ ತೊಟ್ಟಿದ್ದಾರೆ. ಈ ಹಿಂದೆಯೂ ಸಹಿತ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. ಆ ಕಾರ್ಯಕ್ರಮಕ್ಕೆ ನನಗೂ ಸಹಿತ ಆಹ್ವಾನ ನೀಡಿದರು. ನಾನು ಕಾರಣಾಂತರಗಳಿಂದ ಆ ಕಾರ್ಯಕ್ರಮಕ್ಕೆ ಬರಲಾಗಲಿಲ್ಲ. ಆದರೆ ಇವತ್ತು ನಾನು ಬಂದ ಮೇಲೆ ಅನಿಸ್ತಾ ಇದೆ, ಅವರು ಏನು ಈ ಒಂದು ಚಿಕಿತ್ಸಾ ಶಿಬಿರ ಇರ್ಬೋದು, ರಕ್ತದಾನ ಶಿಬಿರ ಇರ್ಬೋದು, ಅದ್ರ ಜೊತೆಗೆ ನಾವು ನೋಡ್ತಾ ಇದ್ದಂಗೆ ಹಿರಿಯರಿಗೆ, ಈ ಗ್ರಾಮದ ಹಿರಿಯ ನಾಗರಿಕ ಯಾರಿದ್ದಾರೆ ಅವರಿಗೆಲ್ಲ ಕರೆದು ಸನ್ಮಾನ ಮಾಡಿಸೋದು ನೋಡಿ ನನಗೆ ಬಹಳ ಖುಷಿ ಆಯಿತು. ಈ ಥರದ್ದು ಹಿರಿಯರನ್ನು ನೆನೆಯುವ ಕೆಲಸಗಳು ಆಗಬೇಕು. ನಾವು ಏನಾಗ್ತದೆ, ನಾವು ದೊಡ್ಡವರಾದ್ಮೇಲೆ ಹಿರಿಯರನ್ನು ಮರ್ತೋಗುವಂಥ ಕಾಲಮಾನ ಇದಿದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಗ್ರಾಮದಲ್ಲಿ ಯಾರ್ಯಾರು ಹಿರಿಯರಿದ್ದಾರೆ, ಮುಖ್ಯವಾಗಿ ಅವರ ತಂದೆ ಜೊತೆ ಯಾರು ಒಡನಾಟ ಇಟ್ಕೊಂಡಿದ್ರು ಅಂಥವ್ರನ್ನೆಲ್ಲನೂ ಕರೆದು ಇವತ್ತು ಸನ್ಮಾನ ಮಾಡಿದ್ದಾರೆ. ನಿಜಕ್ಕೂ ಒಂದು ಒಳ್ಳೆಯ ಕಾರ್ಯ ಅಂತೇಳಿ ನಾನು ಹೇಳಿಕೆ ಬಯಸ್ತೇನೆ. ಮತ್ತು ಇವತ್ತಿನ ಕಾರ್ಯಕ್ರಮ ಏನು ಚಿಕಿತ್ಸೆ ಶಿಬಿರ ಏನು ತಪಾಸಣೆ ಮಾಡ್ತಾ ಇದ್ದಾರೆ, ಭಾಳ ಒಂದು ಒಳ್ಳೆಯ ಕಾರ್ಯ. ಯಾಕಂದರೆ ನಮಗೆಲ್ಲ ಗೊತ್ತಿದೆ, ಇವತ್ತಿನ ದಿನಗಳಲ್ಲಿ ನಾವು ಸಾಕಷ್ಟು
ಕಾಯಿಲೆಗಳನ್ನು ರೋಗಗಳನ್ನು ನೋಡ್ತಾ ಇದ್ದೀವಿ. ಅದರಲ್ಲಿಯೂ ಮುಖ್ಯವಾಗಿ ಹಳ್ಳಿಗಳಲ್ಲಿ ಭಾಳಷ್ಟು ಜನರಿಗೆ ಒಂದು ಅರಿವು ಇರುವುದಿಲ್ಲ. ಯಾವಾಗೋ ಒಂದ್ಸಲ ಏನೋ ಆಯ್ತು ಅಂತೇಳಿ ಆಸ್ಪತ್ರೆಗೆ ಹೋದಾಗಲೇ ಗೊತ್ತಾಗ್ತದೆ ಅವ್ರಿಗೆ ಏನೋ ಒಂದು ದೊಡ್ಡ ರೋಗ ಇದೆ, ಮೊದಲೇ ಬರಬೇಕಾಗಿತ್ತು ಅಂತೇಳಿ ಆಸ್ಪತ್ರೆಗೆ ಬಂದಾಗ ಡಾಕ್ಟರ್ಗಳು ಹೇಳ್ತಾರೆ. ಆವಾಗ ಕಾಲು ಮೀರಿ ಹೋಗಿರ್ತದೆ, ಅದನ್ನು ಸರಿಪಡಿಸಲಾರದಷ್ಟು ಗುಣಪಡಿಸಲಾರದಂಥ ಒಂದು ಸ್ಥಿತಿಗೆ ಬಂದಿರ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಎಲ್ಲರಿಗೂ ಕೇಳಿಕೊಳ್ಳೋದು ಏನಂತಂದರೆ, ಆರೋಗ್ಯ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿದೆ. ನಿಮ್ಮಲ್ಲಿ ಉತ್ತಮ ಆರೋಗ್ಯ ಇದ್ದರೆ ನೀವು ಏನೆಲ್ಲ ಸಾಧನೆ ಮಾಡ್ಬೋದು, ಏನೆಲ್ಲ ಹೆಚ್ಚಿನ ದುಡ್ಡು ಗಳಿಸ್ಬೋದು, ಆಸ್ತಿ ಮಾಡ್ಬೋದು, ಎಲ್ಲ ಮಾಡ್ಬೋದು. ನೀವೇ ಇಲ್ಲ ಅಂತಂದರೆ ಏನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಎಲ್ಲರೂ ನಮ್ಮ ಎಸ್ಪೆಷಲಿ ಹಳ್ಳಿ ಜನ ತಮ್ಮ ಆರೋಗ್ಯದ ಕಡೆ ಗಮನ ಹರಿಸ್ಬೇಕು. ಪ್ರತಿ ವರ್ಷಕ್ಕೊಮ್ಮಾದರೂ ಪೂರ್ತಿ ಬಾಡಿ ಚೆಕಪ್, ಏನು ಬ್ಲಡ್ ಚೆಕಪ್ ಇರ್ತದೆ, ಯೂರಿನ್ ಟೆಸ್ಟ್ ಇರ್ತದೆ, ಇದನ್ನು ಚೆಕಪ್ ಮಾಡಿಸ್ಕೊಂಡ್ರೆ ಗೊತ್ತಾಗ್ತದೆ ನಮ್ಮಲ್ಲಿ ಏನಾದರೂ ಕೊರತೆ ಇದೆಯೋ ಅಥವಾ ಯಾವುದಾದ್ರೂ ಒಂದು ರೋಗ ಎಂಟ್ರಿ ಆಗುವ ಸಾಧ್ಯತೆ ಇದೆಯೋ ಅಂತೇಳಿ ಗೊತ್ತಾಗಿ ನಾವು ಅದನ್ನು ಇಮಿಡಿಯೇಟ್ ಆಗಿ ಅದನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಇದೆ. ಪ್ರತಿಯೊಂದು ರೋಗವನ್ನು ಸಹಿತ ನಾವು ಪ್ರಾಥಮಿಕ ಹಂತದಲ್ಲಿ ಪತ್ತೆ ಮಾಡಿದರೆ ಅದಕ್ಕೆ ಪ್ರತಿಯೊಂದಕ್ಕೂ ಚಿಕಿತ್ಸೆ ಇದೆ. ಸಾಕಷ್ಟು ವೈದ್ಯಕೀಯ ಇದರಲ್ಲಿ ಸಾಕಷ್ಟು ಬೆಳವಣಿಗೆ ಆಗಿದೆ. ಎಂಥ ಒಂದು ಕಾಯಿಲೆ ಇದ್ರೂ ಸಹಿತ ಅದನ್ನು ಸರಿಪಡಿಸುವ ಒಂದು ಟೆಕ್ನಾಲಜಿ ಈಗೆಲ್ಲ ಬಂದಿದೆ. ಬಟ್ ಆದರೆ ಸರಿಯಾದ ಸಮಯದಲ್ಲಿ ನೀವು ಅದನ್ನು ಪತ್ತೆ ಹಚ್ಚಿದಲ್ಲಿ ಮಾತ್ರ ಅದಕ್ಕೆ ಸಾಧ್ಯ ಇದೆ. ಹೀಗಾಗಿ ನೀವೆಲ್ಲ ಏನು ಉಚಿತ ಶಿಬಿರಗಳು ಇರ್ತವೆ ಅಂತಲೇ ಆದರೂ ಮಾಡಿಸ್ಬೋದು. ಮತ್ತು ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳು ಇತ್ತೀಚಿನ ದಿನಗಳಲ್ಲಿದೆ. ಅಂಥ ಸೌಲಭ್ಯಗಳನ್ನು ಬಳಸ್ಕೊಂಡು ತಮ್ಮ ಆರೋಗ್ಯವನ್ನು ಪದೇ ಪದೇ ಚೆಕ್ ಮಾಡಿಸ್ಕೊತಾ ಇದ್ದರೆ ತಮ್ಮ ಆರೋಗ್ಯವನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಹೇಳ್ತಾ, ಮತ್ತೊಮ್ಮೆ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ನನಗೆ ಆಹ್ವಾನ ಕೊಟ್ಟಿದ್ದಕ್ಕೆ ಡಾಕ್ಟರ್ ಮಾದೇಶ್ ಅವರಿಗೂ ಮತ್ತು ಅವರ ಸಹೋದರಿಗೂ ನಮಸ್ಕರಿಸುತ್ತಾ ನಾನು